ಪ್ರಾಮಾಣಿಕ ವ್ಯಕ್ತಿಗಳಿಗೆ ಅನಗತ್ಯವಾಗಿ ಕಿರುಕುಳ ನೀಡದಿರಿ. ಪೊಲೀಸ್ ಅಧಿಕಾರಿಗಳಿಗೆ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಸೂಚನೆ. ವೈಯಕ್ತಿಕ ಜಗಳದ ಕಾರಣ ಪೊಲೀಸ್ ಠಾಣೆಗೆ ಆಗಮಿಸುವ ಸಾಮಾನ್ಯ ವ್ಯಕ್ತಿಗಳು ಹಾಗೂ ಪ್ರಾಮಾಣಿಕ ವ್ಯಕ್ತಿಗಳಿಗೆ ವಿನಾಕಾರಣ ಕಿರುಕುಳ ನೀಡಬಾರದು ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಂದು ಶನಿವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೀದರ್ ತಾಲೂಕಿನ ಬಗ್ದಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾರ್ವಜನಿಕರು ಭಗವಂತ ಖೂಬಾ ಅವರ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮೊಬೈಲ್ ಮೂಲಕ ಬಗ್ದಲ್ ಪೊಲೀಸ್ ಠಾಣೆ ಅಧಿಕಾರಿಗಳೊಂದಿಗೆ ಮಾತನಾಡಿದ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಅವರು, ವೈಯಕ್ತಿಕ ಜಗಳಗಳ ಕಾರಣ ಪೊಲೀಸ್ ಠಾಣೆಗೆ ಆಗಮಿಸುವ ಜನರಿಗೆ ವಿನಾಕಾರಣ ಅನಗತ್ಯ ಕಿರುಕುಳ ನೀಡಿದರೆ ಮುಂದೆ ಅವರು ಸಮಾಜದಲ್ಲಿ ದಾರಿ ತಪ್ಪಿದ ವ್ಯಕ್ತಿಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಹೀಗಾಗಿ ಪೊಲೀಸ್ ಠಾಣೆಗೆ ಆಗಮಿಸುವ ಸಾರ್ವಜನಿಕರಿಗೆ ವಿನಾಕಾರಣ ಕಿರುಕುಳ ನೀಡದೆ ಸಹನೆ ಹಾಗೂ ಸಮಾಧಾನದಿಂದ ವರ್ತಿಸಿ ಅವರ ಸಮಸ್ಯೆ ಪರಿಹಾರಕ್ಕೆ ಕಾಳಜಿ ವಹಿಸಬೇಕು ಎಂದು ಬಗ್ದಲ್ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಭಗವಂತ ಖೂಬಾ ಸೂಚಿಸಿದ ಪ್ರಸಂಗ ಜರುಗಿತು. ನಮಸ್ಕಾರ. ಏನಿಲ್ಲ, ನಮ್ಮ ಕಡಚುಂಚುಳಿ ನಮ್ದು ಕಾರ್ಯಕರ್ತ ಉಮೇಶ್ ಅಂತ, ಅವಂದು ಅವ್ರ ಅಪ್ಪವ್ರದ್ದು ಮತ್ತೊಬ್ಬರ ಯಾವ್ದು ದುಡ್ಡು ತಗೊಂಡು ನಿಂತ ವ್ಯವಹಾರದಾಗ ಜಗಳ ಆಡಿಲ್ಲ. ಅದು ಜಾತಿ ಜಗಳ ಅಲ್ಲ, ಅಂದ್ರೆ ಒಂದು ಯಾವುದೋ ಒಬ್ಬ ಸಾಮಾಜಿಕ ಕಾರ್ಯಕರ್ತಾಗ ಈಗ ನೀವು ಸರ ಕಾಳದ ಅಂಟಿದಾಗ ಹಾಕ್ದಿರ ಮತ್ತು ನಾಳೆ ದಿನ ನಿಮ್ದು ಕಾಳುಡಿಗೆನೇ ಮಾಡ್ತಾನ. ಒಂದು ಥೋಡರ ಮರ್ಯಾದೆ ಇರ್ಬೇಕಲ್ಲ. ಯಾವ್ದಾಗ ಟೀಗ ಅದು ಹೊಡ್ಕೊಂಡಾನ ಕರೆದು ಮಾತಾಡ್ಸ್ರಿ, ನಾನು ನೀವು ಬೇಡ ಅಂಬಲ್ಲ. ಈಗ ಆಲ್ರೆಡಿ ನಿಮ್ದು ಬಗ್ದಲ್ ಪೊಲೀಸ್ ಸ್ಟೇಷನ್ದು ಬಾರ್ ಫೋನ್ ಹಚ್ಲತ್ತ ನಾವು ಹುಡುಗ ನಿಂಬಲ್ ಫೋನ್ ನೀವು ಅಟೆಂಡರ್ ನಿಂಬಲ್ ಕಳ್ಸ್ಕೊಡ್ಲಿ. ಈಗ ಬಂದ ನಂಬರನ್ನ ಅವಾಗ ಗಾಬ್ರ ಸಹಿತ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಇಲ್ಲ ನೀವೆಲ್ಲ ಮಾಡಿ ಬಂದಿರಿ. ಆದ್ರೆ ಏನಾಗ್ತದ, ಯಾವ ಮನುಷ್ಯ ಇಮಾನ್ದಾರಿ ಅನ್ನಲ್ಲ, ಅವಾಗ ಗಾಬ್ರಸ್ತಾನ. ಯಾವ ಬೈಮಾನಿ ಮಾಡತ್ತ 24 ಗಂಟೆ ಉಲ್ಟಾ ನಿಮ್ಮ ಕೈದ ಕೈ ಹಾಕೊಂಡು ತಿರುಗಾಡ್ತಾನ. ನಾಳೆ ಮುಂದಿನ 11 ಬರ್ಲಿಕ್ಕೆ ಹೇಳ್ತೇನೆ ನೋಡ್ರಿ. ಒಳ್ಳೆ ಹುಡುಗನ ಒಳ್ಳೆ ಅದು ನಮ್ಮ ಕಾರ್ಯಕರ್ತಾನ. ಸರಿ ಓಕೆ, ನಮಸ್ಕಾರ. ಇವತ್ತು ಬರ್ತಾರ